ಸಾರಿಗೆ ಇಲಾಖೆಯ ಕಾರ್ಯದರ್ಶಿಯವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ರು, ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿ ಈಗಾಗಲೂ ಕೂಡ ವರದಿಯನ್ನು ಹೈಕೋರ್ಟಿಗೆ ಸಲ್ಲಿಸಿದ್ರು. ಅಂದರೆ ಯಾರ್ಯಾರು ಈ ಸಮಿತಿಯಲ್ಲಿದ್ದರು ಮತ್ತು ಏತಕ್ಕಾಗಿ ಈ ಸಮಿತಿಯನ್ನು ರಚನೆ ಮಾಡಿದ್ರು, ಈ ಸಮಿತಿ ಏನಂತ ವರದಿ ಕೊಟ್ಟಿದೆ, ಮುಂದೆ ಏನಾಗಬಹುದು? ಏನು ನ್ಯಾಯಾಲಯದಲ್ಲಿ ಇವತ್ತು ಬೈಕ್ ಟ್ಯಾಕ್ಸಿ ಸಂಬಂಧಿಸಿದಂತೆ ವಾದ ವಿವಾದಗಳು ನಡೀತವೆ. ಕಳೆದ ಒಂದು 3 ತಿಂಗಳ ಹಿಂದೆ ಏನು ಬೈಕ್ ಟ್ಯಾಕ್ಸಿ ಪರ ಓಲಾ ಆಗಿರ್ಬೋದು, ಉಬರ್ ಆಗಿರ್ಬೋದು, ರ್ಯಾಪಿಡ್ ಆಗಿರ್ಬೋದು, ಈ ಒಂದು ಕಂಪನಿಗಳ ಪರ ವಾದ ಮಂಡಿಸಿದಂಥ ವಕೀಲರುಗಳು ಹೇಳ್ತಾ ಇದ್ದರು, ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ನಿಷೇಧಿಸಲು ಯಾವುದೋ ಒಂದು ಕಮಿಟಿ ಇತ್ತು. ಆ ಕಮಿಟಿ ಸಿಂಗಲ್ ಮ್ಯಾನ್ ಕಮಿಟಿ ಆಗಿತ್ತು. ಯಾರೋ ಒಬ್ಬ ಮನುಷ್ಯ ಕೊಟ್ಟಂಥ ಕಮಿಟಿಯ ಆಧಾರದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಈ ಬೈಕ್ ಟ್ಯಾಕ್ಸಿ ಸ್ಕೀಮನ್ನು ರಾಜ್ಯ ಸರ್ಕಾರ ರದ್ದು ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಬೇರೆ ಉಳಿದಂಥ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ತೊಂದರೆ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ಮಂತ್ರಿಗಳು ಹೊಸದಾಗಿ ಒಂದು ಕಮಿಟಿಯನ್ನು ಮಾಡಿದ್ರು. ಏಕಸದಸ್ಯ ಕಮಿಟಿಯಲ್ಲ, ಇದು ಸುಮಾರು 10 ಜನ IAS ಮತ್ತು ಸಾರಿಗೆ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಕಮಿಟಿ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಸಾರಿಗೆ ಇಲಾಖೆಯ ಆಯುಕ್ತರು, ರಸ್ತೆ ಸುರಕ್ಷತಾ ಆಯುಕ್ತರು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಟ್ರಾನ್ಸ್ಪೋರ್ಟು, BMRCL, ಡಲ್ಟು, ಡೈರೆಕ್ಟರೇಟ್ ಆಫ್ ರೋಡ್ ಟ್ರಾನ್ಸ್ಪೋರ್ಟು, ಇದು ಡಲ್ಟಿಂದ ಕೂಡ ಟ್ರಾನ್ಸ್ಪೋರ್ಟಿಂದ ಕೂಡ ಒಂದು ಕಮಿಷನರ್ ಕೂಡ ಮೆಂಬರ್ ಮಾಡಿದರು. ಹಾಗೆ ಮೆಟ್ರೋದ ಹಿಂದಿನ ಮೆಟ್ರೋದ ಚೇರ್ಮನ್ ಕೂಡ ಒಂದು ಒನ್ ಆಫ್ ದ ಸದಸ್ಯರಾಗಿದ್ದರು. ಈ ರೀತಿಯಾಗಿ ಉಳಿದಂಥ 10 ಟ್ರಾಫಿಕ್ಗೆ ಸಂಬಂಧಪಟ್ಟಂಥವರು ಕೂಡ ತೆಗೆದುಕೊಂಡಿದ್ದರು. 10 ಜನರ ಕಮಿಟಿಯನ್ನು ಮಾಡಿ ಈ 10 ಜನರ ಕಮಿಟಿಯಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿಗೆ ಕರ್ನಾಟಕ ರಾಜ್ಯದಲ್ಲಿ ಅನುಮತಿಯನ್ನು ಕೊಡಬಹುದೇ, ಕೊಡುವುದರಿಂದ ಯಾವ್ಯಾವ ರೀತಿಯಾದಂಥ ಅನುಕೂಲ ಆಗುತ್ತೆ ಅಥವಾ ಅನಾನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ಕೇಳಿದ್ವಿ. ಕಮಿಟಿ ತನ್ನ ಎಲ್ಲ ರೀತಿಯಾದಂಥ ಇದನ್ನು ಮೋಟಾರ್ ವೆಹಿಕಲ್ ಆ್ಯಕ್ಟನ್ನು ಕೂಡ ಒಳಗೊಂಡು ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಇರ್ತಕ್ಕಂಥ ಸೆಕ್ಷನ್ಸ್ ಅಡಿಯಲ್ಲಿ ಕೂಡ ಅದನ್ನು ಗಣನೆಗೆ ತೆಗೆದುಕೊಂಡು ಪ್ರಮುಖವಾಗಿ ಸೇಫ್ಟಿಯನ್ನು ಕೂಡ ಗಣನೆಗೆ ತೆಗೆದುಕೊಂಡು ಬೆಂಗಳೂರು ನಗರದ ಸಂಚಾರ ದಟ್ಟಣೆಯನ್ನು ಗಮನಕ್ಕೆ ತೆಗೆದುಕೊಂಡು ಕೇಂದ್ರ ಸರ್ಕಾರ ರೂಪಿಸಿರ್ತಕ್ಕಂಥ ಮೋಟಾರ್ ವೆಹಿಕಲ್ ಪ್ರೆಸೆಂಟ್ ಆ್ಯಕ್ಟ್ ರೂಲ್ಸ್ಗಳನ್ನು ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದನ್ನು ಕೂಡ ಗಣನೆಗೆ ತೆಗೆದುಕೊಂಡು ಮತ್ತು ಹಿಂದೆ ಹಲವು ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು ಮತ್ತು ಮದ್ರಾಸ್ ಹೈಕೋರ್ಟ್ ಆಗಿರ್ಬೋದು ಮತ್ತು ಸುಪ್ರೀಂ ಕೋರ್ಟು ಡೆಲ್ಲಿ ಬೈಕ್ ಟ್ಯಾಕ್ಸಿ ಇದರಲ್ಲಿ ಕೊಟ್ಟಂಥ ತೀರ್ಪುಗಳನ್ನು ಕೂಡ ಎಲ್ಲವನ್ನೂ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ತನ್ನ ವರದಿಯನ್ನು ಪ್ರಿಪೇರ್ ಮಾಡಿ ಇವತ್ತು ನಮ್ಮ ರಾಜ್ಯದ ಹೈಕೋರ್ಟ್ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಈ ಸರ್ಕಾರ ಪ್ರಮುಖವಾದಂಥ ಅಂಶಗಳು ಏನಿದೆ ಸರ್, ಇದು ಈ ಒಂದು ವರದಿಯಲ್ಲಿ ನಮ್ಮ ಬೆಂಗಳೂರು ನಗರಕ್ಕೆ ಯಾವುದೇ ಕಾರಣಕ್ಕೆ ಆಗಲಿ ಬೈಕ್ ಟ್ಯಾಕ್ಸಿ ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಅದರಲ್ಲಿ ಪ್ರಮುಖವಾದ ಕಾರಣಗಳಿಷ್ಟೇ. ಬೈಕ್ ಟ್ಯಾಕ್ಸಿ ಇದು ಒಂದು ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿದೆ. ಇದು ಟ್ರಾನ್ಸ್ಪೋರ್ಟ್ಗೆ ಸಂಬಂಧಿತವಲ್ಲ ಪ್ರಮುಖ ಅಂಶ. ಎರಡನೇದಾಗಿ ಬೈಕ್ ಟ್ಯಾಕ್ಸಿಗೆ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಅವಕಾಶ ಮಾಡಿಕೊಟ್ರೆ ಇದು ಒಂದು ರೀತಿಯಲ್ಲಿ ಕೇಂದ್ರದ ಇದನ್ನೇ ವೈಲೇಟ್ ಮಾಡ್ದಂಗೆ ಆಗುತ್ತೆ, ಮೋಟಾರ್ ವೆಹಿಕಲ್ ಆ್ಯಕ್ಟನ್ನು ವೈಲೇಟ್ ಮಾಡುತ್ತೆ ಅನ್ನೋಂಥ ಇದನ್ನು ಕೂಡ ಅಂಶವನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದೆ. ನಂತರ ಇದರಿಂದ ಯಾವ ರೀತಿಯಲ್ಲಿ ಸಂಚಾರ ದಟ್ಟಣೆಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದೆ. ನಾಲ್ಕನೇದಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಬೈಕ್ ಟ್ಯಾಕ್ಸಿಗೆ ಅವಕಾಶ ಮಾಡಿಕೊಟ್ಟ ಪಕ್ಕದಲ್ಲಿ ಏನು ಸಾರ್ವಜನಿಕರ ಸುರಕ್ಷತೆ ಏನಿದೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅನ್ನೋದನ್ನು ಕೂಡ ಅವರು ಹೇಳಿದರು. ಮೂರನೇದಾಗಿ ರೆವಿನ್ಯೂ ಲಾಸ್ ಯಾವ ರೀತಿ ರಾಜ್ಯ ಸರ್ಕಾರಕ್ಕಾಗುತ್ತೆ ಅನ್ನೋದನ್ನು ಹೇಳಿದರು. ಐದನೇದಾಗಿ ಯಾವ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿ ಕಾನೂನಿನ ಅಡಿಯಲ್ಲಿ ಇವಾಗ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಯಾವ್ಯಾವ ಇದರಲ್ಲಿ ಅಡಿಯಲ್ಲಿ ಹೋಗಬೇಕಾಗುತ್ತೆ ಅಂದರೆ ಪರಿಶೀಲನೆಗೆ ಹೋಗಬೇಕಾಗತ್ತೆ, ಒಳಪಡಿಸ್ಬೇಕಾಗತ್ತೆ. ಪ್ರತಿ ವರ್ಷ ಒಂದು FC ತಗೋಬೇಕಾಗುತ್ತೆ, ಪ್ರತಿ ವರ್ಷ ಪರ್ಮಿಟ್ ರಿನಿವಲ್ಸ್ ಇರುತ್ತೆ, ಮತ್ತು ಪ್ರತಿ ವರ್ಷ ಅದಕ್ಕೊಂದು ರೆವಿನ್ಯೂ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಸರ್ಕಾರಕ್ಕೆ. ಇವೆಲ್ಲವನ್ನು ಇದು ಬೈಕ್ ಟ್ಯಾಕ್ಸಿ ಏನು ಹೊಂದಿಲ್ಲ ಅನ್ನುವಂಥದ್ದು ಕೂಡ ಗಣನೆಗೆ. ಪ್ರಮುಖವಾಗಿ ಇದನ್ನು ನಾನು ಹೇಳಬೇಕು ಅಂತಂದರೆ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ARAI ಅಡಿಯಲ್ಲಿ ಏನು ಇವಾಗ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಯಾವುದೇ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳು ರಸ್ತೆಗೆ ಅದನ್ನು ಸಾರ್ವಜನಿಕರ ಇದಕ್ಕೆ ಕೊಡಬೇಕು ಅಂತ ಸೇವೆಗೆ ಎಂದು ತರಬೇಕಾದ್ರೆ ಅದಕ್ಕೆ ARAI ಸರ್ಟಿಫಿಕೇಟ್ ಭಾಳ ಪ್ರಾಮುಖ್ಯತೆಯನ್ನು ಒಳಪಡುತ್ತೆ. ಈ ARAI ಸರ್ಟಿಫಿಕೇಟಲ್ಲಿ ಒಂದು ವಾಹನ ಪ್ಯಾಸೆಂಜರ್ ಸುರಕ್ಷತೆ ವಿಷಯವನ್ನು ಗಣನೆಗೆ ತೆಗೆದುಕೊಂಡು ಹಲವು ರೀತಿಯಾದಂಥ
ಒಂದು ಪರಿಶೀಲನೆಗೆ ಒಳಪಡುತ್ತೆ. ಆ ಒಂದು ಪರಿಶೀಲನೆಗೆ ಈ ಬೈಕ್ಗಳು ಒಳಪಟ್ಟಿರುವುದಿಲ್ಲ ಅನ್ನೋದು ಪ್ರಮುಖವಾದಂಥ ಅಂಶ. ಆ ಕಾರಣದಿಂದ ಸಾರ್ವಜನಿಕ ಇದಕ್ಕೆ ಸೇವೆಗೆ ಇದು ಕೊಡಲಿಕ್ಕೆ ಅಸಾಧ್ಯ ಅನ್ನೋವಂಥ ಒಂದು ಇದನ್ನು ಆ ರಿಪೋರ್ಟಲ್ಲಿ ವರದಿಯಲ್ಲಿ ಮಂಡಿಸಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯ ಸಾರಿಗೆ ಸಂಘಟನೆಗಳ ಒಕ್ಕೂಟ ಇದನ್ನು ನಾವು ಸ್ವಾಗತಿಸ್ತೀವಿ. ಖಂಡಿತ ಇವತ್ತು ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ವಿರೋಧವಾಗಿ ತನ್ನ ವಾದವನ್ನು ಇವತ್ತು ಅಡ್ವೊಕೇಟ್ ಜನರಲ್ ಅವರು ಮಂಡಿಸಿದ್ದಾರೆ. ಅದು ನಮ್ಮ ಪರ, ನ್ಯಾಯದ ಪರ, ನಮ್ಮ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ಕೊಡುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಮುಂದೆ ಏನಾಗ್ಬೋದು ಸರ್? ಈ ವರದಿ ಈಗಾಗಲೇ ಹೈಕೋರ್ಟಿಗೆ ಸಲ್ಲಿಸಿದ್ದಾರೆ, ಮುಂದೆ ಏನಾಗ್ಬೋದು ಸರ್? ಈಗ ಸರ್ಕಾರದ ಪರ ವಾದ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ರಿಪ್ಲೇ ಇದೆ. ಅದಾಗದಂಗೆ ನಮ್ಮದು ಕೂಡ ಅಂದರೆ ಬೈಕ್ ಟ್ಯಾಕ್ಸಿಯ ವಿರೋಧವಾಗಿ ನಾವು ಅಸೋಸಿಯೇಷನ್ಗಳು ಏನು ಹಾಕ್ಕೊಂಡಿದ್ದೀವಿ ಹೈಕೋರ್ಟಲ್ಲಿ ಕೇಸುಗಳು, ಅವರ ವಾದಗಳು ಕೂಡ 24ನೇ ತಾರೀಕು ನಾಳೆ ಸೋಮವಾರ ಇದೆ. ಅವೆಲ್ಲವನ್ನು ಆಲಿಸಿದ ನಂತರ ಪ್ರಮುಖ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಉಚ್ಚ ನ್ಯಾಯಾಲಯ ವಾದಗಳನ್ನು ತೆಗೆದುಕೊಂಡು ಪ್ರಮುಖವಾದಂಥ ರೋಡ್ ಸೇಫ್ಟಿ ಆಗಿರ್ಬೋದು, ನನಗೆ ಹೇಳಿದಂತೆ 11 ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನ್ಯಾಯಾಲಯ ಏನಾದರೂ ತೀರ್ಪನ್ನು ಕೊಟ್ಟಿದ್ದ ಪಕ್ಷದಲ್ಲಿ ಖಂಡಿತ ತೀರ್ಪು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಬರುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್? ನಟರಾಜ್ ಶರ್ಮಾ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ.